ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಒಂದು ತಿಂಗಳಾಯ್ತೇನೋ ಲಾಂಗ್ ವಿಡಿಯೋ ಮಾಡಿಲ್ಲ. ಸುಮ್ಮನೆ ಡೈಲಿ ಬ್ಲಾಗ್ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಗೈಸ್, ನಾನು ಇವತ್ತು ಟ್ರಿಪ್ಪಿಗೆ ಹೋಗ್ಲತ್ತೀನಿ. ಮೂರು ದಿನ ಹೋಗ್ಬೇಕು ಅಂದ್ಕೊಂಡು ಥಿಂಕ್ ಮಾಡಿದ್ದೀನಿ. ನೋಡಬೇಕು ಅಲ್ಲಿಗೆ ಹೋಗಿ ಏನೇನಾಗ್ತದೆ ಗೊತ್ತಿಲ್ಲ, ಬಟ್ 3 ದಿನ ಅಂದ್ಕೊಂಡೇ ಹೋಗಬೇಕು. ಸೊ ಗೈಸ್, ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಏನಾದರೂ ಸ್ನ್ಯಾಕ್ಸ್ ಆಗಲಿ ಏನಾದರೂ ಮಾಡ್ಕೊಂಡು ಹೋಗಬೇಕು. ಹೊರಗಿನ ಐಟಮ್ ಜಾಸ್ತಿ ನೋಡಿ, ನಾ ಹೊರಗಿನ ಐಟಮ್ ತಿಂದು ನನಗೆ ಎಷ್ಟು ಪಿಂಪಲ್ಸ್ ಆಗ್ಯಾವ. ಸೊ ಗೈಸ್, ಜಾಸ್ತಿಗೆ ಹೊರಗಿನ ಐಟಮ್ ಸ್ವಲ್ಪ ಬಿಡಬೇಕಲ್ಲತ್ತಿದ್ದೀನಿ. ಟ್ರಿಪ್ಪಿಗೆ ಹೋಗ್ಬೇಕಂತೆ ಬಿಡಬೇಕಲ್ತಿಲ್ಲ. ಸೊ ಗೈಸ್, ಬಿಡಬೇಕೇ ಅಂತ ಆಗಲ್ಲ, ಸ್ವಲ್ಪ ಬಿಡಬೇಕು. ಸೊ ಗೈಸ್, ಟ್ರಿಪ್ಪಿಗೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಟ್ರಿಪ್ಪಿಗೆ ಹೋಗ್ಲಾಕ ಸ್ವಲ್ಪ ಸ್ನ್ಯಾಕ್ಸ್ ಆಗಲಿ, ಊಟ, ಏನಾದರೂ ನೈಟ್ ಊಟ. ಆ್ಯಕ್ಚುಲಿ ನಮ್ಮದು 6 ಬಸ್ ಅದ ಈವ್ನಿಂಗು. ಸೊ ಗೈಸ್, ಎಲ್ಲಿಗೆ ಹೋಗಬೇಕು ಅಂತ ಏನೋ ನಿಮ್ಗೆ ಹೇಳಲ್ಲ, ಹೇಳ್ತೀನಿ. ಬಟ್ ನೀವು ಗೆಸ್ ಮಾಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದೆ. ಸೊ ಕ್ಲೂ ಕೊಡ್ತೀನಿ, ಬಟ್ ಈ ವಿಡಿಯೋದಲ್ಲಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಮೋ ಇದು ವಿಡಿಯೋ ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ ಗೈಸ್. ಇದು ಲಾಂಗ್ ಪ್ರೊಸೆಸ್ ಆಗ್ತದೆ. ಈ ವಿಡಿಯೋದಲ್ಲಿ ನಾನು ಏನೇನು ಸ್ನ್ಯಾಕ್ಸ್ ಆಗಲಿ ಏನೇನಾಗಲಿ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅದು ವಿಡಿಯೋ ಮಾಡ್ತೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನೋಡೋಣ ಬನ್ನಿ. ಇವಾಗ ಏನಾರು ಸ್ನ್ಯಾಕ್ಸ್ ಮಾಡ್ಕೋಬೇಕು ಗೈಸ್. ಬನ್ನಿ, ಏನೇನು ಸ್ನ್ಯಾಕ್ಸ್ ಮಾಡ್ಕೋಬೇಕು ಏನಿಲ್ಲ ಗೈಸ್. ಎಷ್ಟು ಚುಡುವ ಟೈಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಚಪಾತಿ, ಒಂದು ಸಬ್ಜಿ ಅಷ್ಟು. ನೈಟ್ ಊಟ ಮಾಡೋಕ್ಕಷ್ಟೇ ಗೈಸ್. ಹೋಗಿನ ಮೇಲೆ ಮತ್ತೇನಿಲ್ಲ. ನೈಟ್ ಊಟ ಈವ್ನಿಂಗ್ ಹೋಯ್ತೀವಲ್ವ, ನೈಟ್ ಊಟಕ್ಕೆ ಬೇಕಾಗ್ತದೋ ಅದ್ರ ಕಡೆಯಿಂದ ನೈಟ್ ಊಟಕ್ಕೆ ಸ್ನ್ಯಾಕ್ಸ್ ಒಂದು 3 ದಿನ ಕಡೆಯಿಂದ ಸ್ನ್ಯಾಕ್ಸ್ ಚುಡುವ ಮಾಡ್ಕೊಳ್ತೀನಿ. ಬಟ್ ನೈಟ್ ಊಟಕ್ಕೆ ಏನೇನು ಬೇಕು ಅಂದ್ಕೊಂಡು ಹೇಳ್ತೀನಿ ಗೈಸ್. ಬನ್ನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇಲ್ಲ, ಏನು ಹೇಳೋಕೆ ಆಗ್ತಾಯಿಲ್ಲ. ಬಟ್ ನಾನೇ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅವಾಗ ಬಸವ ಕಲ್ಯಾಣಕ್ಕೆ ಒಂದು ವಿಡಿಯೋ ಮಾಡಿದ್ದ, ಅದು ಲಾಂಗ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬಟ್ ಇವಾಗ ಪ್ರತಿಯೊಂದು ಹೇಳ್ತೀನಿ ಗೈಸ್, ಪ್ರತಿಯೊಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಬನ್ನಿ, ಇವಾಗ ನಾ ಸ್ನ್ಯಾಕ್ಸ್ ಏನೇನು ಮಾಡ್ಬೇಕು ಅಂದ್ಕೊಂಡು ತೋರಿಸ್ತೀನಿ ನಿಮ್ಗೆ. ಬನ್ನಿ ಗೈಸ್. ಈ ಬೋಗಣಾಗ ಅಳು ತಂದಿದೆ, ಹಾಕ್ಬೇಕಾಯ್ತದೆ ಇವಾಗ. ವಿಡಿಯೋ ಮಾಡೋರು ಫೋನ್ ಇಡೋರು ಯಾರು ಬಿ ಇಲ್ಲ. ನಮ್ಮ ತಂಬಿ ಅವ ಭೀ ಹೊಂಟ ನನ್ನ ಸಂಟ. ಅವನಿಗೊಂದು 1-2 ಜೋಡಿ ಬಟ್ಟೆ ತಂದ್ಕೋಬೇಕಂತಂದು ಬೀದರ್ಗೆ ಹೋಗ್ಲತ್ತಾನ. ಈ ಕಡೆ ವಿಡಿಯೋ ಮಾಡೋರು ಯಾರು ಬಿ ಇಲ್ಲ, ನನ್ನೇ ವಿಡಿಯೋ ಶೂಟ್ ಮಾಡ್ಕೋಬೇಕು. ಅಳ್ಳು ತಗೊಂಡು ಇದ್ರ ಕಾಣಿಸ್ತಿದ್ದು. ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಅಷ್ಟು ಮಾಡ್ತಾಯಿಲ್ಲ. ಸ್ವಲ್ಪ ಮನೆಗೆ ಬಿಡ್ತೀನಿ, ಸ್ವಲ್ಪ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಅದ್ರ ಕಡೆ ಒಂದು ಇಷ್ಟು ಮಾಡ್ತೀನಿ ಗೈಸ್. ಸುಮ್ಮನೆ ಬಾರ್ ಮಾಡೋಕ್ಕಾಗಲ್ಲ ನನಗೆ. ಇಷ್ಟು ಇರ್ತೀನಿ, ಇಷ್ಟು ಕಾಣಿಸ್ತಿದಿಲ್ಲ ಗೈಸ್. ಇಷ್ಟು ಇದಕ್ಕೆ ಅಳ್ಳು. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಳ್ಳು ಅಂತಾರೆ ಗೈಸ್. ಚುಡುವ ಮಾಡ್ಲಿಕ್ಕೆ ಅಳ್ಳಂತ ಬೇರೆ ಕೊಡ್ತಾರೆ ಗೈಸ್. ಇವು ಚುಡುವ ಮಾಡೋ ಅಳ್ಳೆವ ಹಿಂಗೆ ಸೌಂಡ್ ಬರ್ತದೆ ನೋಡ್ರಿ. ಮೊದಲು ಹೇಳ್ತೀನಿ ಏನೇನು ಬೇಕು ಅಂದ್ಕೊಂಡು. ಆಲ್ರೆಡಿ ನಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಗೈಸ್, ಈ ಥರ ಈ ಶೇಪ್ನಾಗ ಮೆಣಸಿನ ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ. ಆನಿಯನು, ಸೇಂಗ್ ಬೀಜ, ಕರಿಪತ್ತ, ಕೊತ್ತಂಬರಿ, ಪುಟಾಣಿ, ಎಣ್ಣೆ. ಮೊದಲಿಗೆ ಗೈಸ್ ನಾವು ಗ್ಯಾಸ್ ಸ್ಟವ್ ಹಚ್ಚಬೇಕು. ಇದು ಇಟ್ಕೊಂಡಿದ್ದೆ ನೋಡ್ರಿ. ಎಣ್ಣೆ ಹಾಕ್ಕೊಳ್ತೀನಿ ನೋಡ್ರಿ. ಸೊ ಗೈಸ್, ಜಾಸ್ತಿ ಎಣ್ಣೆ ಇದ್ದರೆ ಚುಡುವಾಗ ಚಂದ ಟೇಸ್ಟ್ ಬರ್ತದೆ. ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಶೇಂಗಾ ಹುರ್ಕೊಳ್ತೀನಿ. ಸ್ವಲ್ಪ ಕಾಯಿಗೆ
ಗೈಸ್ ಹೀಗೆ ಹಾಕಿದೆಲ್ಲ ಸ್ವಲ್ಪ ಕಾಯಿಲಿ ಫಸ್ಟು ಶೇಂಗಾ ಆಮೇಲೆ ಪುಟಾಣಿ ಹುರ್ಕೊಳ್ಬೇಕು. ಫಸ್ಟಿಗೆ ಡೈರೆಕ್ಟ್ ಆನಿಯನ್ ಹಾಕೊಳಕ್ಕೆ ಹೋಗ್ಬೇಡ್ರಿ, ಫಸ್ಟಿಗೆ ಹುರ್ಕೊಂಡಿ ಮೇಲೆ ಲಾಸ್ಟಿಗೆ ಹುರ್ಕೊಳ್ರಿ. ಮೀಡಿಯಮ್ ಇಟ್ಕೊಂಡೆ ನಾ ಗೈಸ್ ಜಾಸ್ತಿ ಶೇಂಗಾ ಪುಟಾಣಿ ಸೊ ನಾನು ಜಾಸ್ತಿ ಶೇಂಗಾ ಪುಟಾಣಿ ಹಾಕೊಳ್ತಿಲ್ಲ, ಯಾಕಂದ್ರೆ ಟ್ರಾವೆಲ್ ಮಾಡತ್ತಿರೋ ಜಾಸ್ತಿ ಕಮ್ಮಿ ತಿನ್ಬೇಕು ಗೈಸ್. ನೀವು ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಹಾಕ್ಕೊಳ್ಳಿ, ಬಟ್ ನಾ ಹಾಕ್ಕೊಳ್ತಾ ಇಲ್ಲ. ನೀವು ಹಾಕ್ಕೊಳ್ಬೇಕಂದ್ರೆ ನೋಡಿ ಗೈಸ್, ಇಷ್ಟೇ, ಜಾಸ್ತಿ ಭೀ ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ಕಡಿಮೆ ಹುರ್ಕೊಳ್ಳಷ್ಟೇ. ನಮ್ಮ ಮಮ್ಮಿ ಆಗಲಿ ನಮ್ಮ ಅಜ್ಜಿ ಆಗಲಿ ಹಿಂಗೆ ಮಾಡ್ತಾರೆ. ನನಗೆ ಮತ್ತು ಯಾವ ಭೀ ಯೂಟ್ಯೂಬ್ ಚಾನಲ್ ನೋಡಿ ಮಾಡಲಿಕ್ಕಿಲ್ಲ. ನಮ್ಮ ಮಮ್ಮಿ ಹಿಂಗೆ ಮಾಡ್ತಾರೆ, ನಾನು ಇದೇ ಥರ ಮಾಡ್ತೀನಿ. ಆಲ್ಮೋಸ್ಟ್ ಜಾಸ್ತಿ ಇದೇ ಥರ ಮಾಡ್ತಾರೆ ಗೈಸ್, ಬಟ್ ನಿಂಬಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಇದೇ ಥರ ಮಾಡ್ತೀನಿ, ಬಟ್ ನಿಂಬಲ್ಲಿ ಹ್ಯಾಂಗೆ ಯಾವ ಥರ ಮಾಡ್ತಾರೆ ಅಂತ ಗೈಸ್ ಕಮೆಂಟ್ ಮಾಡಿ. ನಾವು ಅಳ್ಳಿನ ಚುರುವಾರ ಹಿಂಗೆ ಮಾಡ್ತೀವಿ. ಈಗ ಪುಟಾಣಿ ಹಾಕೊಳ್ತೀವಿ ನೋಡ್ರಿ. ಪುಟಾಣಿ ಕಡಿಮೆ ಉರುಳಿಟ್ಕೊಂಡೇ ಬೇಯಿಸ್ಕೊಳ್ಬೇಕು. ಕೆಲವೊಂದು ಶೇಂಗಾ ನಾರ ಜಾಸ್ತಿ ತೊಗೊಂಡಿಲ್ಲ ಗೈಸ್, ಇಷ್ಟೇ ತೊಗೊಂಡಿದೆ. ಪುಟಾಣಿ ಭೀ ಇಷ್ಟೇ ತೊಗೊಂಡಿದೆ. ಇವಾಗ ಆನಿಯನ್ ಹಾಕೊಳ್ತಾ ಇದ್ದೀನಿ ಗೈಸ್. ಈಗ ಪುಟಾಣಿ ಎಲ್ಲ ಈ ಥರನೇ ಇವಾಗ ನಾನು ಆನಿಯನ್ ಹಾಕೊಳ್ತಾ ಇದ್ದೀನಿ. ಪುಟಾಣಿ ಈ ಥರ ಇಷ್ಟೇ ಗೈಸ್, ಇಷ್ಟೇ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ಈಗ ಆನಿಯನ್ ಹಾಕ್ಕೊಳ್ಬೇಕು. ಇದೊಂದು ಜರ ಜಾಸ್ತಿ ಒಂದು ಜರ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊರಿ. ನೀವು ಈ ಮೀಡಿಯಮ್ದಾಗ ಬೇಯಿಸ್ಕೊಳ್ಬೇಕು. ನಾನು ಸ್ವಲ್ಪ ಬ್ಲ್ಯಾಕ್ ಆದರೂ ಟೇಸ್ಟ್ ಚಂದ ಬರ್ತದೆ ಗೈಸ್, ಅದ್ರ ಕಡೆನೇ ನಾನು ಸ್ವಲ್ಪ ಬೇಯಿಸ್ಕೊಳ್ತಿದ್ದೇನೆ. ನೋಡಿ ಗೈಸ್, ಎಷ್ಟು ಚಂದ ಫ್ರೈ ಆಗ್ಯದ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಗೈಸ್. ನಂಗೆ ಜಾಸ್ತಿ ಸ್ಪೈಸಿ ಆಗ್ಬಾರ್ದು ಗೈಸ್, ಅದ್ರ ಕಡೆದೆ ಕಡಿಮೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸ್ಪೈಸಿ ಎಲ್ಲಿದ್ರೆ ಟ್ರಾವೆಲ್ ಮಾಡ್ತೀವಿ, ಜಾಸ್ತಿ ಸ್ಪೈಸಿ ಇಷ್ಟ ಆಗಲ್ಲ, ಮೀಡಿಯಮ್ ಇಷ್ಟ ಆಯ್ತು. ಮನೇಲಿದ್ದರೆ ಸ್ವಲ್ಪ ಜಾಸ್ತಿ ಸ್ಪೈಸಿ ತಿನ್ಬೇಕು ಅನಿಸ್ತು, ಬಟ್ ಎಲ್ಲರೂ ಟ್ರಾವೆಲ್ ಮಾಡತ್ತಿರಲ್ಲ ಸ್ಪೈಸಿನೇ ತಿನ್ಬೇಡ ಅನ್ನಿಸ್ತಿರು. ಮೆಣಸಿನ್ಕಾಯಿ ಹುರ್ಕೊಂಡು ತೆಕ್ಕೊಂಡಿದೆ. ಇವಾಗ ಕರಿಪತ್ತ, ಬೆಳಗಡ್ಡಿನೇ ಮಿಸ್ ಮಾಡಿದೆ, ಬಟ್ ಇವಾಗ ನನಗೆ ಬಂತು. ಮತ್ತು ಬೆಳಗಡ್ಡಿ ಕುಟ್ಟಿ ಫ್ರೈ ಮಾಡ್ಕೊಳ್ಬೇಕು. ಇದು ಮೇನ್ ಪ್ರೊಸೆಸ್ಸು. ಇವೆಲ್ಲ ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಬೇಕು ಗೈಸ್. ಇದು ಆಲ್ರೆಡಿ ಎಣ್ಣೆ ಕಾಯ್ದಿಂದದ. ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರೊಳಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ.
ಗೈಸ್ ಅರಿಶಿನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪನೇ ಖಾರ ಹಾಕ್ಕೊಳ್ಬೇಕು, ಸ್ವಲ್ಪನೇ, ಯಾಕಂದ್ರೆ ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಮತ್ತು ಉಪ್ಪು ಗೈಸ್. ಇವಾಗ ಗೈಸ್ ಇದು ಅಂಬದು ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಗಲಿ ಗೈಸ್, ಗರಂ ಹಾಕಬಾರ್ದು. ಸ್ವಲ್ಪ ಇದು ತಣ್ಣಗಾಗಿ ಮೇಲೆ ಇದ್ರಾಗ ಇಷ್ಟು ಎಲ್ಲ ಮತ್ತು ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ಹೆಂಗೆ ಮಾಡ್ಬೇಕಂತಂದು. ಮೊದಲಿಗೆ ಇವೆಲ್ಲ ಫ್ರೈ ಮಾಡ್ಕೊಂಡಿದ್ದು ಇದ್ರಾಗ ಹಾಕು. ಇದು ಎಣ್ಣೆ ನೋಡಿ ಗೈಸ್, ಈ ಥರ ಚಂದ ಮಿಕ್ಸ್ ಮಾಡ್ಕೊರಿ ಗೈಸು. ನನ್ನ ಬಳಿ ವಿಡಿಯೋ ಹಿಡಿಯೋರು ಇವತ್ತು ಯಾರೂ ಇಲ್ಲ, ಅದ್ರ ಕಡೆಯಿಂದ ನಾನು ನಿಮಗೆಲ್ಲ ಕರೆಕ್ಟ್ ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಷ್ಟು ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ಥರ ಚೆನ್ನಾಗಿ 2 ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು ಗೈಸ್. ನೋಡ್ರಿ ಎಷ್ಟು ಆಯಿಲ್ ಆಗ್ಯದ ನೋಡ್ರಿಕ್ಕ. ಇಷ್ಟಕ್ಕೆ ಆಯ್ತದಂತ ತಿಳ್ಕೊಬೇಡ್ರಿ. ಇವಾಗ ಏನು ಮಾಡ್ಬೇಕಂದ್ರು ಸ್ಟವ್ ಹಚ್ಚಿಬಿಟ್ಟು ಇದು ಅಂಬದು ಇದ್ರ ಮೇಲೆ ಇಡ್ರಿ. ಒಂದು 2 ನಿಮಿಷ ಗೈಸ್, ಒಂದು ಸ್ವಲ್ಪ, ಯಾಕಂದ್ರು ಇದು ಚುಡುವ ಇರ್ತಾವೆ ನೋಡ್ರಿ, ಹಿಂಗೆ ಚಟ್ ಅಂತವ್ರಿ. ಹಿಂಗೆ ಒಂದು 2 ನಿಮಿಷ ಇಟ್ರೆ ಗರಮು ಚಟ್ ಅಂತಾವೆ. ಇದು ಆ್ಯಕ್ಚುಲಿ ನನಗೂ ಗೊತ್ತಿದ್ದಿಲ್ಲ, ನನ್ನ ಫ್ರೆಂಡ್ ಹೇಳಿದ್ರು ಈ ಥರ ಮಾಡಂತಂದು. ಸೊ ಗೈಸ್ ಈ ಥರ ಒಂದು 2 ನಿಮಿಷ ಗರಂ ಇದ್ರ ಮೇಲೆ ಲಿಟ್ಲ್ ಕ್ಲೋಸ್ ಮಾಡಬೇಕು. ನನ್ನ ಹತ್ರ ಇಲ್ಲ, ಅದ್ರ ಕಡೆಯಿಂದ ಬೇರೆದೇನರ ಇಡ್ತೀನಿ. ಬಟ್ ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಿಂಗೆ ಇಡ್ಬೇಕು ಗೈಸ್. ಇವಾಗ ಚುಡುವ ಮಾಡ್ಕೊಂಬೋದಾಗ್ಯದ. ಇವಾಗ ಸಬ್ಜಿಗೆ ಅಂತಂದು ಮೆಂತ್ಯ ಪಲ್ಯ ಮತ್ತು ಚಣಿಬೇಳೆ ಹಾಕಿ ಮಾಡ್ಕೊಳ್ಬೇಕು ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್ ಬನ್ನಿ, ಚಣಿಬೇಳೆ ಮೆಂತ್ಯ ಪಲ್ಯ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್ ಟೈಮ್ ಇಲ್ಲ ಇವಾಗ, ನನಗೆ ಇವತ್ತೇ ಹೋಗೋದದ. ಬಟ್ ಇವತ್ತೇ ಆ್ಯಕ್ಚುಲಿ ನಾನು ನೈಟ್ ಮಾಡ್ಕೊಳ್ಬೇಕಿತ್ತು, ಬಟ್ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಬನ್ನಿ ಗೈಸ್. ರೆಡಿ ಉಳ್ಳಾಗಡ್ಡಿ ಬಿಡಿಸಿಟ್ಕೊಂಡಿದೆ, ಮೆಣಸಿನ್ಕಾಯಿ, ಕೊತ್ತಂಬರಿ, ಚಣಿಬೇಳೆ ನೆನೆಸಿಟ್ಟಿದೆ ಗೈಸ್, ಮೆಂತ್ಯ ಪಲ್ಯ, ಟೊಮೊಟೊ. ಇವಾಗ ನಾವು ಈ ಥರ ಮಾಡಿಕೊಂಡು ಕೊತ್ತಂಬರಿ ಇದ್ರಾಗ ಹಾಕ್ಕೊಂಡು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ಯಾಸ್ಟು ಹಚ್ಚಿಬಿಟ್ಟು ಅದೇ ಪಾತ್ರೆ ಇಟ್ಕೊಳ್ತಿದ್ದೀನಿ ಗೈಸ್. ಇವಾಗೆಲ್ಲ ಸ್ವಲ್ಪ ಲೇಟ್ ಆಗ್ಯದ ಅಂತಂದು ಟಪ್ ಮಾಡ್ಕೊಳ್ಬೇಕು. ಅದೇ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೋಬೇಕು. ಸ್ವಲ್ಪ ಇದು ನೀರೆಲ್ಲ ಹೋಗಲಿ. ಸಾಸಿವೆ, ಜೀರಿಗೆ, ಗೈಸ್ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಥರ ಚಿಕ್ಕಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಇದ್ರಾಗ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಮಿಕ್ಸರ್ದಾಗ ಹಾಕೊಂಡಿದ್ರೆ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಂಡು ಒಂದು 2-5 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದ್ರೆ ಮೆಣಸಿನ್ಕಾಯಿ ಹಸಿ ವಾಸನೆ ಇರ್ತದೆ, ಅದ್ರ ಕಡೆದು ಒಂದು 5 ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕು. ನಿಮಿಷ ಆಗ್ಯದ. ಇದ್ರೊಳಗೆ ಅರಿಶಿನ ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ ಮೇಲೆ ಚಣಿಬೇಳೆ ಅದ್ರಾಗ ಹಾಕೋಬೇಕು ಗೈಸ್. ನಾ ಇವಾಗ ಹಾಕೊಂಡು ತೋರಿಸ್ತೀನಿ ನೋಡಿ. ಗೈಸ್ ಹಾಕ್ಕೊಂಡಿದ್ದೆ ಆಲ್ರೆಡಿ. ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಬಿಟ್ಟು ಒಂದು ಇದು ಚಣಿಬೇಳೆ ಕುದಿಸ್ತಕ ಬೇಯಿಸ್ಕೊಳ್ಳಿ ಗೈಸ್. ಈಗ ಲಿಟ್ಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಪಯ ನೀರು ಹಾಕ್ಕೊಂಡು ಲಿಟ್ಲ್ ಕ್ಲೋಸ್ ಮಾಡಿ. ಆಲ್ರೆಡಿ ಹಿಟ್ಟು ಎಲ್ಲ ನೆನೆಸಿ ಇಟ್ಟಿದೆ. ಈ ಕಡೆ ಚಪಾತಿ ಮಾಡ್ಕೊಳ್ತೀನಿ.
ಆಲ್ರೆಡಿ ಇದು ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ. ಈ ಕಡೆ ಚಪಾತಿ ಮಾಡ್ಕೊಳ್ತಿದ್ದೀನಿ, ಆ ಕಡೆ ಪಲ್ಯ ಇಟ್ಕೊಂಡು ಚಪಾತಿ ಮಾಡ್ಕೊಳ್ತೀನಿ ಗೈಸ್. ಆಲ್ರೆಡಿ ಟೈಮ್ ಆಗ್ಯದ. ಈ ಕಡೆ ಚಪಾತಿ ಮಾಡಿಕೊಂಡು ಈ ಕಡೆ ಪಲ್ಯ ಮಾಡ್ಕೊಳ್ತಿದ್ದೀನಿ. ಟೈಮ್ ತುಂಬ ಕಮ್ಮಿ ಇದೆ ಗೈಸ್. ಚುಡುವ ಹಾಕೊಂಡಿದೆ, ಇದ್ರಾಗ ಸಬ್ಜಿ, ಇದ್ರಾಗ ರೈಸ್